ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಮಿಥುನ ರಾಶಿ 2026 ಶ್ರೀ ಪರಾಭವನಾಮ ಸಂವತ್ಸರ ಯುಗಾದಿ ಭವಿಷ್ಯದ ಸಮಗ್ರ ವಿವರಣೆ ಇಲ್ಲಿದೆ. ಮಿಥುನ ರಾಶಿಯವರಿಗೆ ಈ ವರ್ಷವು ಅದೃಷ್ಟ ಮತ್ತು ಅಸ್ಥಿರತೆಯ ಸಮ್ಮಿಶ್ರ ಆಗಿರಲಿದೆ. ಮಿಥುನ ರಾಶಿ ಯುಗಾದಿ ಭವಿಷ್ಯ 2026 ಸಂಪೂರ್ಣ ವಿಶ್ಲೇಷಣೆ. ಮಿಥುನ ರಾಶಿಯ ಅಧಿಪತಿ ಬುಧ, ಬುದ್ಧಿವಂತಿಕೆ ಮತ್ತು ಸಂವಹನಕ್ಕೆ ಹೆಸರಾದ ಈ ರಾಶಿಯವರಿಗೆ 2026ರಲ್ಲಿ ಗ್ರಹಗತಿಗಳು ಹೊಸ ಪಾಠಗಳನ್ನು ಕಲಿಸಲಿವೆ. ವಿಶೇಷವಾಗಿ ಗುರುವಿನ ಸಂಚಾರವು ನಿಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಒಂದನೇದಾಗಿ ಆರ್ಥಿಕ ಸ್ಥಿತಿ, ಆದಾಯ ಮತ್ತು ವೆಚ್ಚದ ಲೆಕ್ಕಾಚಾರ. ಮಿಥುನ ರಾಶಿಯವರ ಈ ವರ್ಷದ ಆರ್ಥಿಕ ಸಂಖ್ಯೆಗಳು ಹೀಗಿವೆ. ಆದಾಯ 11, ವೆಚ್ಚ 5, ರಾಜ್ಯಪೂಜ್ಯತೆ 7, ಅವಮಾನ 7. ಈ ಲೆಕ್ಕಾಚಾರವು ಅತ್ಯಂತ ಸಮಾಧಾನಕರವಾಗಿದೆ. ಆದಾಯವು 11 ಅಷ್ಟಿದ್ರೆ ಖರ್ಚು ಕೇವಲ 5ರಷ್ಟಿದೆ. ಅಂದರೆ ಈ ವರ್ಷ ನಿಮ್ಮ ಉಳಿತಾಯದ ಪ್ರಮಾಣ ಹೆಚ್ಚಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಸಕಾಲ. ರಾಜ್ಯಪೂಜ್ಯತೆ ಮತ್ತು ಅವಮಾನ ಸಮಾನವಾಗಿರೋದ್ರಿಂದ ನೀವು ಸಮಾಜದಲ್ಲಿ ಎಷ್ಟು ಗೌರವ ಪಡೆಯುತ್ತೀರೋ ಅಷ್ಟೇ ಸಮಾನವಾಗಿ ನಿಮ್ಮ ವಿರುದ್ಧ ಟೀಕೆ ಅಥವಾ ಪಿತೂರಿಗಳು ನಡೆಯಬಹುದು. ಆದ್ದರಿಂದ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವಾಗ ಎಚ್ಚರಿಕೆ ಇರಲಿ. ಎರಡನೇದಾಗಿ ಗುರುಬಲ, ಸ್ವಕ್ಷೇತ್ರದಲ್ಲಿ ಗುರುವಿನ ಆಟ. ಮಿಥುನ ರಾಶಿಯವರಿಗೆ ಈ ವರ್ಷದ ಅತ್ಯಂತ ಪ್ರಮುಖ ಗ್ರಹ ಬದಲಾವಣೆ ಅಂದರೆ ಅದು ಗುರುವಿನ ಸಂಚಾರ. ವರ್ಷದ ಆರಂಭದಿಂದ ಜೂನ್ವರೆಗೆ ಗುರುವು ನಿಮ್ಮದೇ ರಾಶಿಯಲ್ಲಿದ್ದಾನೆ. ಜನ್ಮಗುರು. ಸಾಮಾನ್ಯವಾಗಿ ಜನ್ಮಗುರುವು ಮಾನಸಿಕ ಗೊಂದಲ ಅಥವಾ ಅತಿಯಾದ ಆಲೋಚನೆಯನ್ನು ನೀಡುತ್ತಾನೆ. ಈ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಗೊಂದಲಕ್ಕೊಳಗಾಗಬೇಡಿ. ಜೂನ್ನಿಂದ ಅಕ್ಟೋಬರ್ ಗುರುವು ಕರ್ಕಾಟಕ ರಾಶಿಗೆ 2ನೇ ಮನೆ ಧನಸ್ಥಾನ ಪ್ರವೇಶಿಸುತ್ತಾನೆ. ಇದು ಮಿಥುನ ರಾಶಿಯವರಿಗೆ ಬಂಪರ್ ಕಾಲ. ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಶುಭ ಸುದ್ದಿ ಕೇಳುತ್ತೀರಿ ಮತ್ತು ಮಾತಿನಿಂದಲೇ ಕಾರ್ಯಸಿದ್ಧಿ ಮಾಡಿಕೊಳ್ಳುತ್ತೀರಿ. ಅಕ್ಟೋಬರ್ ನಂತರ ಗುರುವು ಮತ್ತೆ ಸಂಚಾರ ಬದಲಿಸಿದಾಗ ನಿಮ್ಮ ಅದೃಷ್ಟವು ಉತ್ತುಂಗಕ್ಕೆ ಏರಲಿದೆ. ಸ್ಥಿರಾಸ್ತಿ ಅಥವಾ ಭೂಮಿ ಖರೀದಿಗೆ ಇದು ಅತ್ಯುತ್ತಮ ಸಮಯ. ಮೂರನೇದಾಗಿ ಶನಿ ಪ್ರಭಾವ, 10ನೇ ಮನೆಯ ಶನಿ. ಶನಿಯು ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನ ಸಂಚರಿಸುತ್ತಿದ್ದಾನೆ. ಇದು ಕೆಲಸದ ವಿಷಯದಲ್ಲಿ ಸ್ವಲ್ಪ ಕಠಿಣ ಸವಾಲುಗಳನ್ನು ನೀಡಬಹುದು. ವೃತ್ತಿ ಜೀವನ, ಉದ್ಯೋಗದಲ್ಲಿ ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ. ನಿಮ್ಮ ಕೆಲಸದ ಕ್ರೆಡಿಟ್ ಬೇರೆಯವರ ಪಾಲಾಗದಂತೆ ನೋಡಿಕೊಳ್ಳಿ. ಜವಾಬ್ದಾರಿ, ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರಲಿವೆ. ಸೋಮಾರಿತನ ಬಿಟ್ಟು ಸಕ್ರಿಯರಾಗಿದ್ದರೆ ಮಾತ್ರ ಶನಿಯು ನಿಮಗೆ ಶುಭ ಫಲ ನೀಡುತ್ತಾನೆ. 4ನೇದು ಕೌಟುಂಬಿಕ ಜೀವನ ಮತ್ತು ಪ್ರೇಮ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸಿಗಲಿದೆ. ಮದುವೆಯಾಗದವರಿಗೆ ಜೂನ್ ನಂತರದ ಅವಧಿಯಲ್ಲಿ ವಿವಾಹ ಯೋಗವು ಬಹಳ ಪ್ರಬಲವಾಗಿದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ವರ್ಷ ಗುರುವಿನ ಅನುಗ್ರಹದಿಂದ ಮನೆಯಲ್ಲಿ ಮಗುವಿನ ಅಳು ಕೇಳಿಸುವ ಸಾಧ್ಯತೆ ಇದೆ. ಮಿತ್ರರ ಸಹಾಯದಿಂದ ಒಂದು ದೊಡ್ಡ ಸಂಕಷ್ಟದಿಂದ ಪಾರಾಗುವಿರಿ. 5ನೇದಾಗಿ ಆರೋಗ್ಯದ ಸ್ಥಿತಿಗತಿ. ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಶ್ವಾಸಕೋಶ, ಚರ್ಮ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬಹುದು. ಅತಿಯಾದ ಮಾನಸಿಕ ಆತಂಕವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಪ್ರಾಣಾಯಾಮ ಮತ್ತು ವಾಕಿಂಗ್ ಮಾಡುವುದನ್ನು ರೂಢಿಸಿಕೊಳ್ಳಿ. 6ನೇದಾಗಿ ಗುರುಗಳು ಸೂಚಿಸಿದ ಪರಿಹಾರಗಳು. ಬುಧ ಗ್ರಹದ ಶಾಂತಿ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ. ದಕ್ಷಿಣಾಮೂರ್ತಿ ಆರಾಧನೆ. ಜನ್ಮ ಗುರುವಿನ ಪ್ರಭಾವ ತಗ್ಗಿಸಲು ದಕ್ಷಿಣಾಮೂರ್ತಿಯ ಪೂಜೆ ಅಥವಾ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಿರಿ.
ದಾನ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನನ್ನು ದಾನ ಮಾಡುವುದು ನಿಮಗೆ ಅದೃಷ್ಟವನ್ನು ತರಲಿದೆ. ಹಸಿರು ಬಣ್ಣ. ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡುವುದು ಶ್ರೇಯಸ್ಕರ. ಕೊನೆಯದಾಗಿ ಮುಕ್ತಾಯ. ಮಿಥುನ ರಾಶಿಯವರಿಗೆ 2026ರ ಯುಗಾದಿಯು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವ ವರ್ಷವಾಗಿದೆ. ವರ್ಷದ ಮೊದಲಾರ್ಧದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ದ್ವಿತೀಯಾರ್ಧದಲ್ಲಿ ಗುರುವಿನ ಕೃಪೆಯಿಂದ ಸಕಲ ಸುಖ ಸಂಪತ್ತುಗಳನ್ನು ಪಡೆಯಬಹುದು. ನಿಮ್ಮ ಮಾತಿನ ಚಾತುರ್ಯವೇ ಈ ವರ್ಷ ನಿಮ್ಮ ಗೆಲುವಿನ ಗುಟ್ಟಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮದು ಯಾವ ರಾಶಿ ಅಂತ, ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಶ್ವರ ಸುಖಿನೋ ಭವಂತು.